ದಿವಸ ಸಿಕ್ಕರು. ಸಿಕ್ಕಿ ಸಂಜೆ ಗೃಹ ಪ್ರವೇಶ ಮಾಡಿಬಿಡಿ ಅಂದರು. ಇನ್ನೂ ಮನೆ ಏನೋ ಪೂರ್ತಿಯಾಗಿದೆ, ಹೊರಗಡೆ ಏನೋ ಗಿಲಾವ್ ಆಗಿಲ್ಲ, ಒಳಗಡೆ ಅದು ಸ್ವಲ್ಪ ಕಿಟಕಿ ಇಟ್ಟಿದ್ರು ಅಷ್ಟೇ. ನನಗೆ ಗಾಬರಿ ಆಯಿತು. ಮಾಡಿಬಿಡಿ ಅಂದರು. ಇದೇ ಮನೆ. ಅವತ್ತು ನಮ್ಮ ಚಂಡಿಕಾದುರ್ಗದ ಹೇಮಕ್ಕನೂ ಅವತ್ತು ನಮ್ಮನೆ ಹತ್ತಿರದಿಂದ ಬಂದರು. ಅವರು ಮನೆಗೆ ಹೋಗಿ ಕರ್ಕೊಂಡೋಗಿ ಅವರ ಆಶೀರ್ವಾದನ ಪಡೆದರು. ಅವತ್ತೇ ಹೇಳಿದರು, ಇದು ದೊಡ್ಡ ಒಂದು ದೇವಸ್ಥಾನ ಆಗುತ್ತಮ್ಮ, ಚೆನ್ನಾಗಿ ಮಾಡು, ಭಕ್ತಿಯಿಂದ ಮಾಡು ಅಂತ ಹೇಳಿದರು. ಆಮೇಲೆ ಅವರು ಸಹ ಚೆನ್ನಾಗಿ ನಡ್ಕೊಂಡ್ರು. ಮತ್ತು ಗುರುನಾಥರು ಇರೋ ತನಕ ನನಗೆ ಚಿಕ್ಕಪ್ಪ ಮತ್ತು ಮಗ ಅನ್ನತಕ್ಕಂಥ ಸಂಬಂಧವೇ ಹೊರತು ಆವಾಗಿನ ಗುರು ಶಿಷ್ಯ ಸಂಬಂಧಗಳು ನನಗಿನ್ನೂ ಆಗಿರಲಿಲ್ಲ. ಪ್ರತಿಯೊಂದಕ್ಕೂ ಕೂಡ ನಾನು ಅವ್ರನ್ನ ಕೇಳ್ತಾ ಇದ್ದೆ. ನಾನು ಯಾವುದೋ ಒಂದು ಬೈಕ್ ತಂದಾಗ ಅವ್ರ ಕೈ ಕೊಟ್ಬಿಟ್ಟು ನಮಸ್ಕಾರ ಮಾಡಿ ತಂದಿದ್ದೀನಿ ಅಂತ. ಹಾಂ ಸರಿ, ನಾನು ಕೊಟ್ಟಿದ್ದಿಲ್ಲ ಬಿಡು ನಂದೆಯ ಅಂತ ಅನ್ನೋರು. ಆಮೇಲೆ ಅದಾಯಿತು. ಅದಾಗಿ ಒಂದು 6 ತಿಂಗಳು 8 ತಿಂಗಳು ಏನೋ ಆಯಿತು. ಒಂದು ದಿವಸ ಸಿಕ್ಕರು. ಸಿಕ್ಕಿ ಸಂಜೆ ಗೃಹ ಪ್ರವೇಶ ಮಾಡಿಬಿಡಿ ಅಂದರು. ಇನ್ನೂ ಮನೆ ಏನೋ ಪೂರ್ತಿಯಾಗಿದೆ, ಹೊರಗಡೆ ಏನೋ ಗಿಲಾವ್ ಆಗಿಲ್ಲ, ಒಳಗಡೆ ಅದು ಸ್ವಲ್ಪ ಕಿಟಕಿ ಇಟ್ಟಿದ್ರು ಅಷ್ಟೇ. ನನಗೆ ಗಾಬರಿ ಆಯಿತು. ಮಾಡಿಬಿಡಿ ಅಂದರು. ಇದೇ ಮನೆ. ಕೊನೆಗೇನಾಯಿತು, ಆಯ್ತಲ್ಲ ಅಂದ್ವಿ. ನಮ್ಮ ಸಚ್ಚಿ ಇವ್ರಿಗೆಲ್ಲ ಫೋನ್ ಮಾಡಿದೆ, ಹಿಂಗೆ ಗುರುಗಳು ಹೇಳ್ಬಿಟ್ಟಿದ್ದಾರೆ, ಏನು ಮಾಡೋದು ಅಂತ. ಒಂದು ಕೆಲಸ ಮಾಡಿ, ಒಂದು ದೇವ್ರ ಫೋಟೋ ಮತ್ತು ನನಗೆ ಶೃಂಗೇರಿ ಗುರುಗಳು ಕೊಟ್ಟಿದ್ದ ಪಾದಕೆ ಇತ್ತು, ಅದೆಲ್ಲ ತೊಗೊಂಡೋಗಿ ಒಳಗಿಟ್ಬಿಡಿ. ಒಂದು ಏನಾದ್ರು ಒಂದು ಸ್ವೀಟು ಖಾರ ಥರ ಮಾಡಿಸಿದ್ರು. ಒಂದು ಹುಳಿಯನ್ನು, ಒಂದು ಇದು ಕೇಸರಿ ಭಾತ್ ಏನೋ ಮಾಡಿಸಿದ್ವಿ. ಸಂಜೆ ಬಂದರು. ಎಲ್ಲ ಒಂದಿಷ್ಟು ಜನ ಕರೆದ್ವಿ, ಫ್ರೆಂಡ್ಸನ್ನು ಕರೆದು ಗೃಹ ಪ್ರವೇಶ ಅಂತೇಳಿ ಮಾಡಿದ್ವಿ. ಆಮೇಲೆ ನೀವು ಆಡಂಬರ ಮಾಡ್ಕೊಳ್ಳಿ ಅಂತ ಹೇಳಿದರು ಗುರುಗಳು. ಕೊನೆಗೆ ಸಚ್ಚಿನೇ ಬಂದು 3 ದಿವಸ ಅರುಣ ಓದಿದ್ರು. ಬೆಳಗ್ಗೆ ಹೊತ್ತು ಬಂದು ಇದಕ್ಕೆ ಅಲ್ಲಿಗೆ ಗೃಹ ಪ್ರವೇಶ ಆಯಿತು ಅಂತ ಹೇಳಿದ್ದು. ಆಮೇಲೆ ನೀವು ಆಡಂಬರ ಏನಾದ್ರು ಮಾಡ್ಕೊಳ್ಳಿ, ನಂಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಹೇಳಿದ್ರು. ನೋಡಿ, ಇವತ್ತಿನವರೆಗೂ ಈ ಮನೆಗೆ ಬಂದ ಮೇಲೆ ನಮ್ಗೆ ಯಾವುದೇ ಥರವಾದ ಕಷ್ಟ ಕಾರ್ಪಣ್ಯಗಳಾಗಿಲ್ಲ, ಮನಸ್ಸಿಗೆ ಬೇಜಾರಾಗಲ್ಲ. ಅವರು ಇಟ್ಕೊಟ್ಟಿದ್ದಂಥ ಇದರಲ್ಲಿ ನನ್ನ ಮಗ ಇಲ್ಲೇ ಓದಿ ಇಂಜಿನಿಯರ್ ಆಗಿ ಇವತ್ತಿನ ದಿವಸ ಸೀನಿಯರ್ ಮ್ಯಾನೇಜರಾಗಿ ಫಿಲಿಪ್ಸಲ್ಲಿ ಕೆಲಸ ಮಾಡ್ತೀಯಾನೆ. ಅವನ ಮದುವೆ ಇದರಲ್ಲಾಯಿತು, ಎಲ್ಲವಾಯಿತು. ನಮ್ಮಮ್ಮ ಮನೆ ನೋಡಿದ್ರು, ನಮ್ಮಮ್ಮ ಇಲ್ಲೇ ಇದ್ದರು, ಇವೆಲ್ಲ ಆಯಿತು. ಇವೆಲ್ಲ ಇದೆಯಲ್ಲ ಒಂಥರ ಅವ್ರ ಬಗ್ಗೆ ಏನು ಹೇಳೋರು. ಅವರು ಯಾವತ್ತೂ ನೋಡಿ, ಯಾರು ಹೋಗಿ ದುಡ್ಡು ಕೊಟ್ಟರು ಅವ್ರಿಗೆ ಅವ್ರು ಏನು ಹೇಳೋರು ಅಂದರೆ, ನೋಡು ಇಂಥವ್ರ ಮನೇಲಿ ಮದುವೆ, ಪಾಪ ಹೆಣ್ಮಗು ಮದುವೆ ಮಾಡ್ತಿದ್ದಾರೆ, ದುಡ್ಡಿಲ್ಲ ಅವನ ಹತ್ರ, ಅವನಿಗೆ ತೊಗೊಂಡೋಗಿ ಕೊಡೋನು. ಏನು ಆಸೆ ಇರಲಿಲ್ಲ. ನೀವು ಚಿನ್ನ ತೊಗೊಂಡೋಗಿ ಕೊಟ್ಟರು ಕೂಡ ಯಾರಿಗದು ಸಲ್ಲಿಸಬೇಕೋ ಅವ್ರಿಗೆ ಸಲ್ಲಿಸುತ್ತೋ ಅವ್ರು ಎಂದೂ ತೆಗೆದು ಇಟ್ಕೊಳ್ಳೇ ಇಲ್ಲ. ಮತ್ತು ಹೇಳೋವಂಥದ್ದು, ಒಂದು ಸಲ ನಾವು ಅವ್ರ ಮನೆಗೆ ಹೋಗಿ ಕೂತಾಗ ಅಲ್ಲಿ ಬಾಳೆಹಣ್ಣು ತಂದು ಕೊಟ್ಟರು. ಏನು ಪತ್ರಕರ್ತರೆ, ಬಾಳೆಹಣ್ಣು ತಿಂತೀರಾ ಅಂದರೆ ಹೌದು ಅಂದರೆ, ಬಾಳೆಹಣ್ಣು ತಿನ್ನೋದು ಬೇರೆ, ಬಾಳು ಹಣ್ಣಾಗೋದು ಬೇರೆ ಅಂತ ಹೇಳಿದ್ರು. ಈ ಥರ ಪದಗಳು. ಬ್ರಹ್ಮಚೈತನ್ಯರ ಆಶ್ರಮಕ್ಕೆ ಹೋಗೋಣ, ಇವತ್ತು ಬ್ರಹ್ಮಾನಂದರದ ಆರಾಧನೆ ಇದೆ ಮಹಾಲಯ ಅಂತ. ಅವತ್ತು ಅಲ್ಲಿ ಹೋದ್ವಿ. ಅಲ್ಲಿ ಹೋಗಿ ಅಲ್ಲಿ ಬ್ರಹ್ಮಾನಂದರ ಆರಾಧನೆ ಮುಗಿಸ್ಕೊಂಡು ಅಲ್ಲಿ ಮತ್ತೆ ನಮ್ಮ ಮನೆಗೆ ಬಂದ್ವಿ. ನಮ್ಮ ಮನೆಗೆ ಬಂದಾಗ ಹೇಮಕ್ಕ ಅನ್ನೋದು ಈಗ ಅದು ಅವತ್ತು ಅಲ್ಲಿ ಹೋದಾಗ ನಮ್ಮನೆ ಹೇಮಕ್ಕನ ಮನೆ ಈಗ ದೇವಸ್ಥಾನ ಇರೋದೇ ನಮ್ಮ ಮನೆ ಇತ್ತು. ಆಮೇಲೆ ನಾವು ಎಷ್ಟೋ ದಿವಸ ಅಲ್ಲಿ ಇದ್ದ ಮೇಲೆ ಹೇಮಕ್ಕ ನಾವು ಬೇರೆ ಮನೆಗೆ ಹೋದಾಗ ಅಲ್ಲಿ ಬಂದುಬಿಟ್ಟು ಒಂದು ದೇವಸ್ಥಾನ ಮಾಡ್ಕೊಂಡಿದ್ದಾರೆ. ಅವತ್ತು ನಮ್ಮ ಚಂಡಿಕಾದುರ್ಗದ ಹೇಮಕ್ಕನೂ ಅವತ್ತು ನಮ್ಮನೆ ಹತ್ತಿರದಿಂದ ಬಂದರು. ಅವರು ಮನೆಗೆ ಹೋಗಿ ಕರ್ಕೊಂಡೋಗಿ ಅವರ ಆಶೀರ್ವಾದನ ಪಡೆದರು. ಅವತ್ತೇ ಹೇಳಿದರು, ಇದು ದೊಡ್ಡ ಒಂದು ದೇವಸ್ಥಾನ ಆಗುತ್ತಮ್ಮ, ಚೆನ್ನಾಗಿ ಮಾಡು, ಭಕ್ತಿಯಿಂದ ಮಾಡು ಅಂತ ಹೇಳಿದರು. ಆಮೇಲೆ ಅವರು ಸಹ ಚೆನ್ನಾಗಿ ನಡ್ಕೊಂಡ್ರು. ಮತ್ತು ಗುರುನಾಥರು ಇರೋ ತನಕನೂ ಅನ್ನದಾನ 1000 ಜನ ಶುಕ್ರವಾರ ಮಂಗಳವಾರ ಸುಮಾರು 1000-2000 ಜನ ತನಕ ಅಲ್ಲಿ ಅನ್ನದಾನ ನಡೀತದೆ. ಗುರುನಾಥರ ಒಂದು ಪವಾಡ ಅಲ್ಲಿ ನಡೀತಾ ಇದೆ ಅಂತಲೇ ಹೇಳ್ಬೋದು. ಅವತ್ತಿಂದ ಅವ್ರು ಹೇಳಿಬಿಟ್ಟಿದ್ರು, ಭಾಳ ದೊಡ್ಡದಾಗುತ್ತೆ ಅಂತ ಹೇಳಿದರು. ನಾವೆಲ್ಲ ಆಶ್ಚರ್ಯಪಟ್ಟಿದ್ವಿ. ಯಾಕೆಂದರೆ ಅವರೇನಂಥ ಅನುಕೂಲಸ್ಥರು ಏನಲ್ಲ ಪಾಪ. ಅಂಥದ್ದು ಇವತ್ತು ದೊಡ್ಡದಾಗಿ ನಡೀತಾ ಇದೆ. ಪ್ರತಿ ನವರಾತ್ರಿಲಿ 9 ದಿವಸವೂ ಭಾಳ ಚೆನ್ನಾಗಿ ನಡೀತಾ ಇದೆ ಅಲ್ಲಿ. ವೆಂಕಟಾಚಲದ್ರ ಕಾಂಟ್ಯಾಕ್ಟು ಇದ್ದೇ ಇತ್ತು ನನಗೆ. ಅವರು ಮುಕ್ತರಾಗೋ ತನಕನೂ ನನಗೆ ಕಾಂಟ್ಯಾಕ್ಟ್ ಇದ್ದೇ ಇತ್ತು. ಅವ್ರು ಕರೆದಾಗ ಹೋಗ್ತಾಯಿದ್ದೆ, ದಿವಸಗಟ್ಟಲೆ ಅಲ್ಲೇ ಇರ್ತಾಯಿದ್ದೆ. ಮತ್ತು ಅವರು ನಾನು ಯಾವ ಕೆಲಸನೂ ಮಾಡಬಾರ್ದು ಅಂತ ಅವ್ರಿಗೆ ಮನಸ್ಸಲ್ಲಿತ್ತು. ಹೇಳ್ತಾಯಿದ್ರು, ವೆಂಕಟಾಚಲರು ಹಗಲಲ್ಲಿ ಅಲ್ಲಿ ಏನಾದ್ರು ಒಂದು ಫಂಕ್ಷನ್ ಇರಲಿ, ಸುಮ್ಮನೆ ಒಂದು ಅವರಲ್ಲಿ ಒಂದು ಜಾತ್ರೆ ಇರಲಿ, ದೇವಸ್ಥಾನದಿರಲಿ ಹೇಳಿ ಕಳಿಸೋರು, ಫೋನ್ ಮಾಡಿಸೋರು. ಹೋಗ್ತಾಯಿದ್ದೆ. ನನಗೆ ರಜಾ ಇರೋದು ಗೊತ್ತಿತ್ತು ಅವರಿಗೆ. ಗುರುವಾರ ರಜಾ ಇದೆ ಅಂತ ಗೊತ್ತಿತ್ತು. ಗುರುವಾರ ಬೆಳಿಗ್ಗೆನೇ ಹೋಗ್ಬಿಟ್ರೆ ನಾನು ಹೋದ ತಕ್ಷಣ ಪ್ಯಾಂಟ್ ಬಿಚ್ಚಿ ಪಂಚೆ ಉಟ್ಕೊಂಡ್ಬಿಟ್ರೆ ನಾನು ಬ್ಯಾಗ್ ತೊಗೊಂಡೋಗಿ ಯಾರ ಕೈಲ ಇಲ್ಲ ಅವರೇ ಹತ್ತಿಬಿಟ್ಟು ಅಟ್ಟದ ಮೇಲೆ ಮೂಲೆಗೆ ಇಟ್ಬಿಟ್ರು. ನಾನು ತಗೊಂಡು ಹೋಗ್ದಂಗೆ ರಾತ್ರಿ 11 ಗಂಟೆ ತನಕ ಕಳಿಸ್ತಾ ಇರಲಿಲ್ಲ. ಹೀಗೇ ನಡೀತಾಯಿತ್ತು. ಅವ್ರು ಅದು ಯಾಕೋ ಏನೋ ಅವರು ಹೇಳಿ ಕಳಿಸಿದ ತಕ್ಷಣ ಹೋಗಬೇಕು, ಅಲ್ಲಿ ಏನು ಫಂಕ್ಷನ್ ಆದರೂ ಕೂಡ ಹೇಳಿದ್ರೆ ಹೋಗಬೇಕು, ಇದೇ ಥರ ನಡೀತಾಯಿತ್ತು.
ಕೊನೆಗೆ ಅವರು ಅವಧೂತ ಸ್ಥಿತಿಗೆ ಬಂದ ಮೇಲೂ ಕೂಡ ಹೋಗ್ತಾಯಿದ್ದೆ. ಒಂದು ಸಾರಿ ನನಗೆ ಭಾಳ ಕಷ್ಟ ಬಂದುಬಿಡ್ತು. ಇಲ್ಲಿ ಅವಾಗಲೂ ಹೋದೆ, ನೀನೇನು ಮಾಡಬೇಡ, ಅದು ಯಾಕೆ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ನಾನು ಯಾವ ಕೆಲಸ ಮಾಡೋದು ಅವ್ರಿಗೆ ಇಷ್ಟ ಇರಲಿಲ್ಲ. ಆದರೆ ನಾನು ಏನು ಕೇಳ್ತಾ ಇರಲಿಲ್ಲ ಅವ್ರನ್ನ. ಕೊನೆವರೆಗೂ ನಾನೇನು ಕೇಳಲಿಲ್ಲ. ನಾನು ಹಿಂಗೆ ಮಾಡ್ತೀನಿ, ಏನೂ ಮಾಡ್ತಾಯಿರಲಿಲ್ಲ. ಹಾಗೇ ಇತ್ತು, ಹಿಂಗೆ ನಡ್ಕೊತಾ ಬಂತು. ನಾನು ASL ದುಡಿತಾಯಿದ್ದೆ, ಮತ್ತು ಅಂಗಡಿ ಇಟ್ಕೊಂಡಿದ್ದೆ. ರಿಟೈರ್ಡ್ ಆಯಿತು. ಅವ್ರನ್ನ ಕೇಳಲಿಲ್ಲ, ಅವರು ಬೇಡ ಅಂತಲೇ ಹೇಳ್ತಾಯಿದ್ದೆ ನನಗೆ. ಆದರೂ ಕೂಡ ನನ್ನ ಒಂದು ಅಹಂಕಾರದಿಂದ ನಾನು ವಾಲಂಟ್ರಿ ತಗೊಂಡ್ಮೇಲೆ ದೊಡ್ಡದಾಗಿ ಅಂಗಡಿ ಇಟ್ಕೊಂಡೆ. ಸುಮಾರು 15ರಿಂದ 18 ಏಜೆನ್ಸಿಗಳಿತ್ತು. ದೊಡ್ಡ ಏಜೆನ್ಸಿ ಮಾಡ್ಕೊಂಡು ದೊಡ್ಡ ಉಪ್ಪಿನ ವ್ಯಾಪಾರಿ ನಾನು. ಹಾವೇರಿಯಿಂದ ಸಿರಾ ತನಕ ನಾನು ಒಬ್ಬನೇ ಉಪ್ಪಿನ ವ್ಯಾಪಾರಿ, ದೊಡ್ಡ ಉಪ್ಪಿನ ವ್ಯಾಪಾರಿ ಆಗಿದ್ದೆ. ಆದರೆ ಹೇಳಿದಾಗ ಬೈದರು, ಉಪ್ಪಿನ ವ್ಯಾಪಾರಿ ಎಲ್ಲ ಬೇಡ ನೀನು ಅಂತಂದು. ಆದರೂ ಕೇಳಲಿಲ್ಲ. ತಣ್ಣಗೆ ನಡೀತಿದ್ದೆ. ಇದ್ದಕ್ಕಿದ್ದಾಗೆ ಸುಮಾರು 2004ರಲ್ಲಿ ನಾನು 2001ರಲ್ಲಿ ವಾಲಂಟ್ರಿ ತಗೊಂಬಿಟ್ಟೆ. ದುಡ್ಡಿತ್ತು, ಅಂಗಡಿ ಮಾಡಿದೆ. ಆಮೇಲೆ 2004-05ರಲ್ಲಿ ಎಲ್ಲ ಲಾಸ್ ಆಗಿಬಿಡ್ತು. ಬೇರೆ ಥರದಲ್ಲೂ ಲಾಸ್ ಆಗಿಬಿಡ್ತು. ನನ್ನ ಮಗನಿಂದಲೂ ಸ್ವಲ್ಪ ಪೋಸ್ಟ್ ಆಫೀಸ್ದು ಎಲ್ಲ ಲಾಸ್ ಆಗಿಬಿಡ್ತು. ಕೊನೆಗೆ ನಮಗೆ ಊಟದ್ದು ಸಹ ಗತಿ ಇಲ್ಲದಂಥ ಸ್ಥಿತಿ ಬಂದುಬಿಟ್ವಿ ನಾವು. ಆಗಲೂ ಹೋಗ್ತಿದ್ದೆ, ಏನೂ ಕೇಳ್ತಿರ್ಲಿಲ್ಲ, ಸುಮ್ಮನೆ ಬರ್ತಿದ್ವಿ. ಕೊನೆಗೆ ಏನು ಮಾಡೋದು ಅಂತ ಗೊತ್ತಾಗ್ತಿರ್ಲಿಲ್ಲ. ನಮ್ಮ ಮನೆಯವರು ಪ್ರೈಮರಿ ಸ್ಕೂಲು ಟೀಚರು, ಅವ್ರ ಸಂಬಳದಲ್ಲೇ ನಡೀತಿತ್ತು. ನನ್ನ ಮಗನೂ ಅಷ್ಟೇ, ಅವನು ಡಿಪ್ಲೊಮಾ ಓದಿ ಕೂತ್ಕೊಂಡಿದ್ದ. ನಮಗೆ ಇನ್ನೂ 2 ಹೆಂಡತಿಯರು, 2 ಮನೇಲಿ ಇದ್ದಾರೆ. ಆದರೆ ಹೀಗಾದಾಗ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಗುರುನಾಥ ಹತ್ರ ಹೋದಾಗ ಅವನಿಗೆ ಮತ್ತೆ ಅಲ್ಲಿ ಅವನಿಗೆಲ್ಲ ಆಶೀರ್ವಾದ ಮಾಡಿ ಎಲ್ಲ ಚೆನ್ನಾಗಾಗುತ್ತೆ ಅಂತ ಹೇಳಿ ಕಳಿಸಿದ್ರು. ಇದೇ ಥರ ಆಯಿತು, ನಡೀತಾ ಇತ್ತು. ಕೊನೆಗೆ ಒಂದು ಸಾರಿ ಭಾಳ ಕಷ್ಟ ಪರಿಸ್ಥಿತಿ ಹೋದೆ. ಕೇಳಿದಾಗ ನೀನು ಎಲ್ಲ ಬಿಟ್ಬಿಡು, ಎಲ್ಲ ಸರಿ ಹೋಗ್ತೀಯ ಅಂತ ಹೇಳಿದರು. ಅದು ಒಂದು ದಿವಸ ಬಂದೇ ಬಿಡ್ತು. ನಾವು ಅದು ಯಾವುದೂ ನಂಬಿರಲಿಲ್ಲ. ಇರುತ್ತೆ ನೋಡು, ಬೇಕಾದಂಗೆ ಆಗೋರು ಮಾತು ನಾನು ಸ್ವಲ್ಪ ಕೇಳ್ತಿರ್ಲಿಲ್ಲ. ನಾನು ನನ್ನದೇ ಒಂದು ದಾರಿ. ಅವ್ರು ಹೇಳಿದ್ದು ಅಲ್ಲಿ ಹೂ ಅಂತಿದ್ದೆ, ಬರ್ತಾಯಿದ್ದೆ, ಗುರುಗಳ ಮಾತಿಗೆ ಬೆಲೆ ಕೊಡ್ತಿದ್ದೆ. ಆದರೆ ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತಾಯಿದ್ದೆ. ಅಷ್ಟು ಲಾಸಾಗಿ ನನಗಿನ ತಲೆ ಎತ್ತಕ್ಕೆ ಮರ್ಯಾದೆನೂ ಇಲ್ದಂಗೆ ಹೋಗೋ ಸ್ಥಿತಿ ಬಂದುಬಿಟ್ವಿ. ಕೊನೆಗೆ ಅದೇ ಒಂದು ದಿವಸ ನಾನು ಮನೆಯವರು ಎಲ್ಲರೂ ಹೋಗಿ ಅವ್ರನ್ನ ಕೇಳಿದಾಗ, ಇವತ್ತು ನೀನು ಕ್ಲೀನ್ ಆಗಿದೆಯಾ, ಇನ್ನು ಮುಂದೆ ನೀನು ಚೆನ್ನಾಗಾಗ್ತೀಯ, ಎಲ್ಲ ಬಿಟ್ಬಿಡು. ವೆಂಕಟಾಚಲಯ್ಯನವರು ಇಲ್ಲಿ ಬಂದ ನಂತರದಲ್ಲಿ ತಮ್ಮ ತಂದೆಯವರು ಏನು ಮಾಡ್ಕೊಳ್ತಾಯಿದ್ರು ಅದಷ್ಟರದ್ದು ಜವಾಬ್ದಾರಿಯನ್ನು ತೆಗೆದುಕೊಳ್ತಾಯಿದ್ರು ಅವರು. ಜೊತೆಗೆ ವಿಶೇಷವಾಗಿ ಶಿವಮೊಗ್ಗದ ಅಲ್ಲಿನ ಇಲ್ಲಿನ ಅಡಿಕೆಯ ವ್ಯವಹಾರಗಳೆಲ್ಲ ಕೂಡ ಶಿವಮೊಗ್ಗದಲ್ಲಿ ದೇವಂಗಿ ರತ್ನಾಕರ್ ಅವ್ರ ಮಂಡಿ. ಸಖರಾಯಪಟ್ಟಣದ ಯಾರ ವಿಚಾರ ಬೇಕು, ಏನೆಲ್ಲ ಬೇಕು, ಅವ್ರಿಗೆ ಏನು ಅನುಕೂಲ ಬೇಕು ಅದನ್ನೆಲ್ಲ ಮಾಡಿಕೊಡ್ಲಿಕ್ಕೆ ರತ್ನಾಕರ್ ಅವರ ಮಂಡಿಯಲ್ಲಿ ನಾನು ಕೂಡ ಅಡಿಕೆಯನ್ನು ನಾನು ಅಲ್ಲೇ ಬಿಡ್ತಾ ಇದ್ದಿದ್ದು. ಎಲ್ಲರದನ್ನು ಅಲ್ಲಿಗೆ ತೆಗೆದುಕೊಂಡೋಗಿ ಅಡಿಕೆಯನ್ನು ಬಿಡಿಸಿ ವ್ಯಾಪಾರ ಮಾಡಿಕೊಡ್ತಕ್ಕಂಥದ್ದು, ಅವರ ಕಷ್ಟ ನಷ್ಟಗಳನ್ನು ಅವ್ರಿಗೆ ಹೇಳಿ ಹಣಕಾಸು ಕೊಡಿಸ್ತಕ್ಕಂಥದ್ದು, ಈ ಕೆಲಸವನ್ನು ಮಾಡ್ತಾಯಿದ್ರು. ಜೊತೆಗೆ ನಮ್ಮ ಚಿಕ್ಕಪ್ಪನವರು ಅನಾವೃಷ್ಟಿ ಅಭಿಷೇಕ ನಡೆದಾಗ ಭಾಳಷ್ಟು ವಿಶೇಷ ಹೇಳಬೇಕಂದ್ರೆ ನಾನು ಕಂಡದ್ದು, ತುಂಬ ತೀವ್ರ ಬರಗಾಲ ಬಂದು ಅನಾವೃಷ್ಟಿ ಅಭಿಷೇಕ ನಡೀತಾ ಇತ್ತು. 94, ಅದಕ್ಕಿಂತ ಮುಂಚೆ 68, 64, 65 ಅದರ ಮಧ್ಯದಲ್ಲಿ ಒಂದು ನಡೆದಿತ್ತು. ಆ ಇಸ್ವಿ ಮರ್ತಿದ್ದೇನೆ ನಾನು. ಅದು ತೀವ್ರ ಬರಗಾಲ ಆಗಿಬಿಟ್ಟಿತ್ತು. ಅಲ್ಲಿ 7 ದಿವಸದ ಕಾರ್ಯಕ್ರಮ ನಡೆದಿದೆ. ಇವರ ಹತ್ರ ಯಾವ ಹಣಕಾಸಿಲ್ಲ, ಬಂದಿದ್ದೆಲ್ಲ ಕೂಡ ಎಲ್ಲ ಖಾಲಿಯಾಗಿದೆ. ಎಲ್ಲ ಸಾವಿರಾರು ಜನ ಸೇರಿಕೊಂಡಿದ್ದಾರೆ. ಆಗ ತಕ್ಷಣ ವೆಂಕಟಾಚಲಯ್ಯನವ್ರು ಮಾಡಿದಂಥ ಕೆಲಸ ಅಂದರೆ, ಅವ್ರ ಮನೆಯಲ್ಲಿ ಕಡಿಕೆ ಇತ್ತು, ಕಡಿಕೆಯಲ್ಲಿ ಭತ್ತಗಳು ತುಂಬಿದ್ದು, ಅಷ್ಟನ್ನು ತೆಗೆದಿದ್ದು ಇಡೀ ಮನೆಯಲ್ಲಿದ್ದಂಥ ಎಲ್ಲ ಭತ್ತವನ್ನು ತೆಗೆದುಕೊಂಡು ಹೋಗಿ ಅಕ್ಕಿ ಮಾಡಿಸಿ ಅಲ್ಲಿನ ಊಟದ ವ್ಯವಸ್ಥೆಗಳನ್ನು ನೋಡಿಕೊಂಡ್ರು. ಅದಕ್ಕೆ ಮುಖ್ಯಸ್ಥರಾಗಿದ್ದರು. ಆನಂತರದಲ್ಲಿ ಅಲ್ಲಿ ಮನೆ ಒಳಗಡೆ ಏನು ಒಂದು ಭತ್ತ ಸ್ವಲ್ಪ ಕೂಡ ಮನೆಗೆ ಇರಲಿಲ್ಲ. ಆ ರೀತಿ ಎಲ್ಲವನ್ನು ತೆಕ್ಕೊಂಡು ಹೋಗಿ ಇದನ್ನು ನಾನು ಕಣ್ಣಾರೆ ಕಂಡಿದ್ದು. ಅವಾಗೆಲ್ಲ ರೈಸ್ ಮಿಲ್ಲಿಗೆ ತಗೊಂಡೋಗಿ ಅದನ್ನೆಲ್ಲ ಭತ್ತವನ್ನು ಮಿಷನ್ ಮಾಡಿಸ್ಕೊಂಡು ಅಕ್ಕಿ ಹಾಕಿಸ್ಕೊಂಡು ಎಲ್ಲ ಯಶಸ್ವಿಯಾಗಿ ಮಾಡ್ಕೊಂಡು ಬಂದರು. ಆನಂತರದಲ್ಲಿ ಚೆನ್ನಾಗಿ ಮಳೆ ಬಂತು, ಸಮೃದ್ಧವಾದ ಮಳೆ ಬಂತು. ಅದಾದ ನಂತರದ ಮಾರನೇ ವರ್ಷ ಸುಭಿಕ್ಷವಾಯಿತು. ಹೀಗಾಗಿ ಈ ಊರಿನಲ್ಲಿ ಎಲ್ಲ ಜನಾಂಗದವರು ಕೂಡ ವೆಂಕಟಾಚಲಯ್ಯನವರು ಅಂತಂದರೆ ಅವ್ರಿಗೊಂದು ತುಂಬ ಗೌರವ ಕೊಟ್ಟಿದ್ದು. ಅವರ ತಂದೆಯವ್ರಿಗೆ ಹೇಗೆ ಗೌರವ ಕೊಡ್ತಾಯಿದ್ರು, ಅವ್ರ ತಂದೆಯವ್ರನ್ನ ನಮ್ಮ ಜನನ ಬ್ರಹ್ಮ ಅಂತ ಕರೀತಾಯಿದ್ರು ಜನಗಳೆಲ್ಲ. ಯಾಕಪ್ಪ ಅಂತಂದರೆ ಅವ್ರು ಏನಾದರೂ ಹೇಳಿದರೆ ಅದು ನಡೀತಾ ಇತ್ತು ಅಂತ. ಮತ್ತು ಅವರಿಗೆ ಹಲ್ಲಿ ಶಕನ ಬರ್ತಾಯಿತ್ತು. ಹಲ್ಲಿ ನೋಡಿದ್ರೆ ಈ ಥರ ಶಕನ ಆಗ್ತಾಯಿದೆ ಅಂತ ಅಂದ್ಬಿಟ್ಟು ಹಲ್ಲಿ ಶಕನದ ಬಗ್ಗೆ ಮಾತಾಡ್ತಾಯಿದ್ರು. ಅದಷ್ಟು ನಮ್ಮ ಜನರಿಗೆ ಗೊತ್ತಿದ್ದಂಥ ವಿಷಯ. ಮತ್ತು ಅವರು ಸ್ವಲ್ಪ ತುಂಬ ದಾರ್ಷ್ಟ್ಯ, ತುಂಬ ಧೈರ್ಯ, ಮತ್ತು ಎಲ್ಲರಿಗೂ ಕೂಡ ಬುದ್ಧಿವಾದವನ್ನು ಹೇಳತಕ್ಕಂತಹ ರೀತಿಯಲ್ಲಿ ಇರ್ತಿದ್ರು. ಹಾಗಾಗಿ ಅವ್ರ ಮನೆ ಜಗಲಿ ಮೇಲೆ ಅವ್ರು ಕೂತಿದ್ದಾರೆ ಅಂತಂದರೆ
ಬೀದಿಯಲ್ಲಿ ಓಡಾಡುವ ಜನ ಸ್ವಲ್ಪ ಹೆದರ್ಕೊಂಡು ಅವ್ರು ಯಾರಾದರೂ ಸರಿ ಅವ್ರಿಗೆ ತಿಳುವಳಿಕೆ ಹೇಳ್ತಾಯಿದ್ರು. ಹಾಗಾಗಿ ಅಷ್ಟು ಇದನ್ನು ಹೇಳ್ತಿದ್ರು. ಮತ್ತು ಹಾಗಾಗಿ ಹೊರಗಡೆಯವರೆಲ್ಲ ಅವರು ಬ್ರಹ್ಮ ಅಂತಲೇ ಕರಿತಾಯಿದ್ರು. ಯಾಕೆಂದರೆ ಅವ್ರು ಹೇಳಿದ್ದು ಸತ್ಯವಾಗುತ್ತೆ ಅಂತ ಹೇಳಿ ಅವ್ರಿಗೆ ಅಷ್ಟೊಂದು ಗೌರವ ಕೊಟ್ಕೊಂಡಿದ್ದರು. ಆ ನಂತರದಲ್ಲಿ ಅವರೇ ನಮ್ಮ ಅಜ್ಜನವರೇ ನನಗೆ ಉಪನಯನ ಮಾಡಿಸಿದ್ದು. ಆ ನಂತರದಲ್ಲಿ ನನ್ನ ವಿವಾದಸ್ಥರ ಬಗ್ಗೆ ನಮ್ಮ ಅವಧೂತರು ಏನಾಗಿದ್ದರು, ನಮ್ಮ ವೆಂಕಟಾಚಲಯ್ಯ ನಮ್ಮ ಚಿಕ್ಕಪ್ಪ ಅವರೇ ನನ್ನ ಪತ್ನಿನ ದಾರಿ ಏರಿಸ್ಕೊಂಡಿದ್ದು. ಕಳಸಾಪುರದಲ್ಲಿ ವಿವಾಹವನ್ನು ನಡೆಸಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದು. ಅದೆಲ್ಲವೂ ಕೂಡ ನನ್ನ ಚಿಕ್ಕಪ್ಪನವರು ಎನ್ನುವುದು ನನ್ನ ಹೆಮ್ಮೆಯ ಸಂಗತಿ ನನ್ನ ವಿಚಾರ ಅವರ ಬಗ್ಗೆ. ಆ ನಂತರದಲ್ಲಿ ನಮ್ಮ ಅಜ್ಜನವರ ನಂತರದಲ್ಲಿ ಮುಕ್ತರಾದ ನಂತರ ನನ್ನ ಚಿಕ್ಕಪ್ಪನವರೇ, ಅಷ್ಟೊತ್ತಿಗೆ ನಾನು ಸ್ವಲ್ಪ ದೊಡ್ಡವನಾಗಿದ್ದೆ, ಆದರೂ ಕೂಡ ನಮ್ಮ ಚಿಕ್ಕಪ್ಪನವರನ್ನು ನಾನು ಕೇಳ್ತಾ ಇದ್ದೆ. ಆದರೆ ಒಂದು ಸಂದರ್ಭ ತಮ್ಮಲ್ಲಿ ಹೇಳ್ಬೋದೋ ಏನೋ ಗೊತ್ತಾಗ್ತಾ ಇಲ್ಲ. ನನಗೆ ಚಿಕ್ಕಪ್ಪ ಮತ್ತು ಮಗ ಅನ್ನತಕ್ಕಂಥ ಸಂಬಂಧವೇ ಹೊರತು ಆವಾಗಿನ ಗುರು ಶಿಷ್ಯ ಸಂಬಂಧಗಳು ನನಗಿನ್ನೂ ಆಗಿರಲಿಲ್ಲ. ಪ್ರತಿಯೊಂದಕ್ಕೂ ಕೂಡ ನಾನು ಅವ್ರನ್ನ ಕೇಳ್ತಾ ಇದ್ದೆ. ನಾನು ಯಾವುದೋ ಒಂದು ಬೈಕ್ ತಂದಾಗ ಅವ್ರ ಕೈ ಕೀ ಕೊಟ್ಬಿಟ್ಟು ನಮಸ್ಕಾರ ಮಾಡಿ ತಂದಿದ್ದೀನಿ ಅಂತ. ಹಾಂ ಸರಿ, ನಾನು ಕೊಟ್ಟಿದ್ದೆಲ್ಲ ಬಿಡು ನಂದೆಯ ಅಂತ ಅನ್ನೋರು. ಹೀಗೆ ಮಾಡ್ತಾಯಿದ್ರು. ಮತ್ತು ಅವರು ಹೇಳಿರ್ತಕ್ಕಂಥ ಕೆಲವು ಮಾತುಗಳು ಇವತ್ತಿಗೂ ನನಗೆ ಚೆನ್ನಾಗಿ ನೆನಪಿದೆ. ಅವ್ರು ಏನು ಹೇಳಿದ್ರು ಇದೆಲ್ಲ ಕೂಡ ಸತ್ಯ ಆಗ್ತಿತ್ತು. ಅದು ಗೊತ್ತಾಗಿರ್ತಕ್ಕಂಥದ್ದು 1975 ನಂತರದಲ್ಲಿ. ಅಲ್ಲಿ ತನಕ ಅವರು ಎಲ್ಲರಂತೆ ನಮ್ಮಂತೆ ತುಂಬ ಒಡನಾಡಿಯಾಗಿ ಸ್ನೇಹಜೀವಿಯಾಗಿ ಇದ್ದರು. ಬೆಂಗಳೂರಿನಿಂದ ಬಂದ ನಂತರದಲ್ಲಿ ತಮ್ಮ ಮನೆಯ ಎಲ್ಲ ವ್ಯವಹಾರಗಳನ್ನು ಗಮನಿಸ್ಕೊಂಡು ನೋಡ್ಕೊಳ್ತಾಯಿದ್ರು. ತಮ್ಮನನ್ನು ನಮ್ಮನ್ನು ಅಷ್ಟೇ ಅಚ್ಚುಕಟ್ಟಾಗಿ ನೋಡ್ಕೊಳ್ತಾಯಿದ್ರು. ಆದರೆ ದುರದೃಷ್ಟವಶಾತ್ ಅವರ ತಮ್ಮ ನನ್ನ ಇನ್ನೊಬ್ಬ ಚಿಕ್ಕಪ್ಪ ಕಾಲ ಮೃತ್ಯುವಾಗಿದ್ದರಿಂದ ತುಂಬ ಮನಸ್ಸಿಗೆ ನೋವಾಗಿತ್ತು. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.